ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಎಸ್. ಬಂಧುಗಳೇ, ಇವತ್ತು ದಿನಾಂಕ 3 ಜಾನ್ವರಿ 2026. ಹೊಸ ವರ್ಷದಲ್ಲಿ 2 ದಿನ ಆಲ್ರೆಡಿ ಕಳೆದೋಗಿದೆ. ಇವತ್ತು 3ನೇ ದಿನದಲ್ಲಿದ್ದೇವೆ. ಈ ಒಂದು 3ನೇ ದಿನದಲ್ಲಿ ಒಂದು ಟ್ರೇಡನ್ನು ಅನಾಲಿಸಿಸ್ ಮಾಡಿದ್ದೀನಿ. ಆ ಟ್ರೇಡು ಏನು, ಎತ್ತ, ಅದರ ಹಿನ್ನೆಲೆ ಏನು, ಅದರದ ಚರಿತ್ರೆ ಏನು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನೋಡಿ ಬಂಧುಗಳೇ, ಈ ಒಂದು ಟ್ರೇಡ್ನ ಹಿನ್ನೆಲೆನ ಆಲ್ರೆಡಿ ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಾಗಿದೆ. ಈ ಒಂದು ಟ್ರೇಡ್ನ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ ರೀಸನ್ ಬೇಕಾಗುತ್ತೆ. ನೋಡಿ, ಇನ್ನು ಸ್ಟಿಲ್ ನೋ ಎಂಟ್ರಿ ಯಾವಾಗಲೂ ಇದ್ರ ಕೆಳಗಡೆ ನಾನು ಎಂಟ್ರಿನ ತೊಗೊತೀನಿ. ಪ್ರೈಸ್ ಏನಾದರೂ ವಾಪಸ್ ಬಂತಂದರೆ ಆವಾಗ ಎಂಟ್ರಿ, ಇಲ್ಲಾಂದರೆ ಎಂಟ್ರಿನ ತೊಗೊಳೋದಿಲ್ಲ. ಇವಾಗ ಏನು ಹೋಗ್ತಾ ಇದೆ, ಈ ಪ್ರೈಸ್ ವಾಪಸ್ ಬರಬೇಕು, ವಾಪಸ್ ಬಂದಾಗ ಎಂಟ್ರಿನ ತೊಗೊತೀನಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ತೊಗೊಳೋದಿಲ್ಲ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ನೋಡಿ ಇಲ್ಲಿಂದ ಮೂವ್ ಆಗಿದೆ, ಚೆನ್ನಾಗಿ ಮೂವ್ ಆಗಿದೆ ನೋಡಿ. ಮತ್ತು ಅಗೈನ್ ವಾಪಸ್ ಬಂದಾದಮೇಲೆ ನೋಡಿ ಇಲ್ಲಿ ವಾಪಸ್ ಬಂತು, ಇಲ್ಲಿ ವಾಪಸ್ ಬಂದ ಮೇಲಕ್ಕೆ ಹೋಗಿದೆ. ಅಟ್ಲೀಸ್ಟ್ ಒಂದು ಪುಲ್ ಬ್ಯಾಕ್ ಕೊಟ್ಬಿಟ್ಟು ಹೋಗಬೇಕಾಗಿತ್ತು, ಬಟ್ ಇಲ್ಲಿ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ರೀಸನನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಪ್ರೈಸು ಇಲ್ಲೊಂದು ಪುಲ್ ಬ್ಯಾಕ್ ಕೊಟ್ಟಿದೆ, ಪ್ರೈಸ್ ಚೆನ್ನಾಗೋಯ್ತು, ಇಲ್ಲೊಂದು ಪುಲ್ ಬ್ಯಾಕ್ ಕೊಟ್ಟಿದೆ, ಪ್ರೈಸ್ ಚೆನ್ನಾಗೋಯ್ತು, ಇಲ್ಲೊಂದು ಪುಲ್ ಬ್ಯಾಕ್ ಕೊಟ್ಟಿದೆ, ಪ್ರೈಸ್ ಚೆನ್ನಾಗೋಯ್ತು. ಕರೆಕ್ಟಾ? ಇನ್ನೊಂದು ಪುಲ್ ಬ್ಯಾಕ್ ಇಲ್ಲೇ ಕೊಟ್ಬಿಟ್ಟು ಮಾರ್ಕೆಟ್ ಮೇಲಕ್ಕೆ ಹೋಗಿತ್ತು ಅಂದರೆ ವೆರಿ ಗುಡ್ ಅದು. ಬಟ್ ಆದರೆ ಪ್ರೈಸು ಕ್ಲೀನಾಗಿ ಕೆಳಗಡೆ ಬಂದು ನೋಡಿ, ಇಲ್ಲಿ ಇಲ್ಲ ಸೇಮ್ ಪುಲ್ ಬ್ಯಾಕ್ ಕೊಟ್ಕೊಂಡು ಮಾರ್ಕೆಟ್ ಈ ಥರ ಹೋಗಿದೆ. ಇದು ಏನು ಹೋಗಿದೆ, ಅಷ್ಟೊಂದು ಪರ್ಫೆಕ್ಟಾಗಿಲ್ಲ. ಓಕೆನಾ? ಇದು ನಾಟ್ ಗುಡ್ ಬೈಯಿಂಗ್ ಆಕ್ಟಿವಿಟಿ. ಇದೇನಿದೆ ಇದು ಅಷ್ಟೊಂದು ಬೈಯಿಂಗ್ ಆಕ್ಟಿವಿಟಿ ಅಲ್ಲ. ಆ ಒಂದು ರೀಸನ್ನು ಇರೋದರಿಂದ ಈ ಒಂದು ಟ್ರೇಡನ್ನು ಇನಿಷಿಯೇಟಿವ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಬಟ್ ಬರುತ್ತಾ ಇಲ್ವಾ ಪ್ರೈಸು? ಕಾಯಬೇಕು, ಇಲ್ಲಿಗೆ ಬರಬೇಕು ಪ್ರೈಸು. ಜೊತೆಗೆ ಇಲ್ಲಿ ಬೈಯರ್ಸನ್ನು ತುಂಬಾ ಇನ್ವೈಟ್ ಮಾಡ್ತಾ ಇದ್ದಾರೆ. ತುಂಬ ಜನನ ಬೈಯರ್ಸನ್ನು ಇನ್ವೈಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ತುಂಬ ಜನನ ಬೈಯರ್ಸನ್ನು ಇನ್ವೈಟ್ ಮಾಡಿದ್ದಾರೆ. ಇವಾಗಲೂ ಕೂಡ ಬೈಯರ್ಸನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ಈ ಇನ್ವೈಟಿಂಗು ಅಷ್ಟೊಂದು ಒಳ್ಳೆಯದಲ್ಲ. ಏನು ಕರೆದುಬಿಟ್ಟು ಬೈಯರ್ಸನ್ನು ಕಾಲು ಮುರಿದಾಕ್ತಾರೆ ಅಂತಾರಲ್ಲ, ಆ ಥರ ಬೈಯರ್ಸನ್ನು ಕರೆದು ಇಲ್ಲೇ ಕಾಲು ಮುರಿಯೋ ಅಂಥ ಕೆಲಸನ ಮಾಡ್ತಾ ಇದ್ದಾರೆ. ಅಂದರೆ ಕಾಲು ಮುರಿಯೋದು ಅಂದರೆ ಅವ್ರದನ್ನು ಆರ್ಡ್ರ್ಗಳನ್ನ ತಿಂದಾಕೋದು. ಸೆಲ್ಲರ್ಸ್ ಬೈಯರ್ಸ್ನ, ನಮ್ಮ ರಿಟೇಲ್ ಪೀಪಲ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ಇನ್ವೈಟ್ ಮಾಡಿ ಏನು ಮಾಡ್ತಾರೆ, ಅವರು ಎಸ್ ಎಲ್ಗಳನ್ನ ತಿನ್ನೋದು ಅಂತ ಅರ್ಥ. ಕಾಲು ಮುರಿದಾಕೋದು ಅಂದರೆ ಎಸ್ ಎಲ್ ಇಟ್ಟಿರ್ತಾರೆ, ಆ ಎಸ್ ಎಲ್ಗಳೆಲ್ಲನೂ ತಿಂದಾಕೋದು ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಈ ಒಂದು ರೀಸನ್ನಿಂದ ಈ ಒಂದು ಟ್ರೇಡನ್ನು ಇನಿಷಿಯೇಟಿವ್ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ಇನಿಷಿಯೇಟಿವ್ ಮಾಡಿಲ್ಲ. ಪ್ರೈಸ್ ಬ್ಯಾಕ್ ಟು ಪೆವಿಲಿಯನ್ ಬರಬೇಕು, ಬಂದರೆ ಮಾತ್ರ ಇನಿಷಿಯೇಟಿವ್ ಮಾಡ್ತೇನೆ. ಎರಡನೇದು, ಒಂದು ಇದ್ರ ಕೆಳಗಡೆ ಹೋಯ್ತಂದರೆ ಗುಡ್ ಸೆಲ್ಲಿಂಗ್. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಇದೆ ನಮ್ಮದು. ಆ ಪಾಯಿಂಟ್ ಏನಪ್ಪ ಅಂದರೆ, ಇದೇನು ಮಾರ್ಕ್ನ ಮಾಡಿದ್ದೀನಿ. ಇವಾಗ ಪ್ರೈಸ್ ಏನಾದ್ರೂ ಇದ್ರ ಕೆಳಗಡೆ ಬಂತು ಅಂದರೆ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ನಡೆಯುತ್ತೆ. ಈ ಪಾಯಿಂಟಲ್ಲಿ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ನಡೆಯುತ್ತೆ. ಇದು ಏನಂತ ಕರಿತೀವಿ ಅಂದರೆ ಲಿಕ್ವಿಡಿಟಿ ಝೋನ್. ಇದು ಈ ಪಾಯಿಂಟ್ ಬಂದು ಲಿಕ್ವಿಡಿಟಿ ಝೋನ್ ಆಗಿರುತ್ತೆ. ಈ ಲಿಕ್ವಿಡಿಟಿ ಝೋನಲ್ಲಿ ಪ್ರೈಸು ತುಂಬಾ ಫಾಲ್ ಆಗೋವಂಥ ಚಾನ್ಸಸ್ ಇರುತ್ತೆ. ನೋಡಿ, ಒಂದು ಒಳ್ಳೆ ಸೆಲ್ಲಿಂಗ್ ಈ ಪಾಯಿಂಟು, ಇನ್ನು ಅದ್ಭುತವಾದ ಒಂದು ಸೆಲ್ಲಿಂಗ್ ಪಾಯಿಂಟ್ ಇದು. ಇದ್ರ ಕೆಳಗಡೆ ಹೋಯ್ತಂದರೆ ಮಾರ್ಕೆಟ್ ಖಂಡಿತ ಕೆಳಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಅತ್ಯದ್ಭುತವಾದ ಒಂದು ಈ ಒಂದು ಝೋನ್ ಅಂತ ಕರಿತೇವೆ. ಜೊತೆಗೆ ಆಲ್ರೆಡಿ ಇಲ್ಲಿ ಏನಾಗಿದೆ, ಈ ಪಾಯಿಂಟಲ್ಲಿ ನೋಡಿ, ಇಲ್ಲಿ ಈ ಪಾಯಿಂಟಲ್ಲಿ ಗಮನಿಸಿ, ಈ ಪಾಯಿಂಟಲ್ಲಿ ಗಮನಿಸಿ ನೋಡಿ, ಈ ಪಾಯಿಂಟೆಲ್ಲನೂ ಗಮನಿಸಿ. ಜೊತೆಗೆ ಇಲ್ಲಿ ಬೈಯರ್ಸನ್ನ ಇನ್ವೈಟ್ ಮಾಡಿರುವಂಥ ಜಾಗ. ಬೈಯರ್ಸನ್ನು ಇನ್ವೈಟ್ ಮಾಡಿದಾಗ ಏನಾಗಬೇಕು, ಪ್ರೈಸ್ ಮೇಲೆ ಹೋಗಬೇಕು. ಬಟ್ ಇಲ್ಲೇನಾಗುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸಿಂಪಲ್ ಕಾನ್ಸೆಪ್ಟ್, ನೋ ಕಾಂಪ್ಲಿಕೇಟೆಡ್. ಈ ಒಂದು ಚಾರ್ಟನ್ನು ಗಮನಿಸಿ, ಯಾವುದೇ ಥರದ ಇಂಡಿಕೇಟ್ರು, ವಾಲ್ಯೂಮು, ಟ್ರೆಂಡ್ ಲೈನು, ಮೂವಿಂಗ್ ಅವರೇಜ್, ಅದು ಇದು ಏನೂ ಇಲ್ಲ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಪ್ರೈಸು ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಇಲ್ಲಿಗೆ ಬರಬೇಕು ಪ್ರೈಸ್. ಇವಾಗ ಏನು ಹೋಗಿದೆ, ಈ ಪ್ರೈಸ್ ವಾಪಸ್ ಬಂತಂದರೆ ಸೆಲ್ಲಿಂಗ್ ಸೈಡ್ ಎಂಟ್ರಿ. ಓಕೆನಾ? ಇದು ಬಂದು ಎಕ್ಸ್ಪೀರಿಯನ್ಸಲ್ಲಿ ಮಾಡೋವಂಥದ್ದು. ಇದು ಬಂದು ಪ್ಯೂರ್ಲಿ ಟೆಕ್ನಿಕಲ್ ಅನಾಲಿಸಿಸ್. ಇಷ್ಟೇ ಟ್ರೇಡಿಂಗ್ನ ಹಿನ್ನೆಲೆ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ತಾಳ್ಮೆ ಬೇಕು. ತಾಳ್ಮೆ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದಾಗಿರುತ್ತೆ. ತಾಳ್ಮೆಯಿಂದ ಟ್ರೇಡಿಂಗ್ನ ಕಲ್ತ್ಕೊಂಡು ಟ್ರೇಡನ್ನು ಮಾಡಬೇಕಾಗತ್ತೆ. ಯಾರಿಗಾರು ಕೋರ್ಸು ಬೇಕಂತಂದರೆ ದಯವಿಟ್ಟು ಈ ಒಂದು ಕೋರ್ಸ್ ಬಂದು ನಿಮಗೆ 9999 ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಖಂಡಿತ ನೀವು ಕೋರ್ಸನ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಹಾಗಾದರೆ ಇಲ್ಲಿ ಕಾಯೋಣ.
ಏನಾಗುತ್ತೆ ಅಂತ ಹೇಳ್ಬಿಟ್ಟು. ತಾಳ್ಮೆ ತುಂಬ ಮುಖ್ಯ, ತಾಳ್ಮೆ ತುಂಬ ಮುಖ್ಯ. ತಾಳ್ಮೆಯಿಂದ ಕಾಯಿದ್ರೆ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಬೇಕಾದರೆ ನೋಡಿ ಇಲ್ಲಿ ಏನಾಗುತ್ತೆ ಅಂತ. ಈ ಪಾಯಿಂಟಿಗೆ ಬಂದರೆ ಸೆಲ್ಲಿಂಗ್ ಆಗುತ್ತೆ, ಈ ಪಾಯಿಂಟಿಗೆ ಬಂದರೆ ಸೆಲ್ಲಿಂಗ್ ಆಗುತ್ತೆ. ಹೇಗಾಗುತ್ತೆ ನಿಮ್ಮ ಕಣ್ಮುಂದೆ ನೋಡಿ ಹೇಗೆ ಸೆಲ್ಲಿಂಗ್ ಆಗುತ್ತೆ ಅನ್ನೋದನ್ನ. ವೇಟಿಂಗ್ ಫಾರ್ ದಿ ಎಂಟ್ರಿ. ಬಂಧುಗಳೇ ಗಮನಿಸಿ, ಇಲ್ಲಿ ಪ್ರೈಸ್ ನೋಡಿ ಮೇಲೆ ಹೋಯ್ತು. ನಾನೇನು ಹೇಳಿದೆ, ಇದನ್ನು ಬ್ರೇಕ್ ಆಗಬೇಕು. ಆಲ್ರೆಡಿ ಬ್ರೇಕ್ ಆಗಿದೆ, ಎಂಟ್ರಿನೂ ಕೂಡ ತೊಗೊಂಡಾಗಿದೆ. ನಾವು ಯಾವಾಗ ಬ್ರೇಕ್ ಆಗುತ್ತೆ ಆವಾಗಲೇ ಎಂಟ್ರಿ. ನೋಡಿ ಪ್ರೈಸು ನೋಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ನಿಮ್ಗೊಂದು ಕ್ಲಾರಿಟಿನ ಕೊಡ್ತೇನೆ ನೋಡಿ. ಇಲ್ಲಿಂದ ಪ್ರೈಸ್ ಹೋಯ್ತಲ್ವಾ, ಮತ್ತು ಮೇಲಕ್ಕೆ ಹೋಗ್ಬೇಕಲ್ವಾ, ಹೋಗಿದೆಯಾ? ಇಲ್ಲ. ಕರೆಕ್ಟಾ? ಥಿಂಕ್ ಡಿಫ್ರೆಂಟ್ ಲೆವೆಲ್. ನೋಡಿ ಇವಾಗ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ ಅಂದರೆ ನೋಡಿ ಬಂಧುಗಳೇ, ಇಲ್ಲಿಂದ ಬೈಯಿಂಗ್ ಕಡೆ ಹೋಯ್ತಲ್ಲ, ಬೈಯಿಂಗ್ ಕಡೆ ಹೋಗಿದ್ರೆ ಕಂಪ್ಲೀಟಾಗಿ ಬೈಯಿಂಗ್ ಕಡೆ ಹೋಗ್ಬಿಡ್ಬೇಕಾಗಿತ್ತು. ಹೋಗಿದೆಯಾ? ಇಲ್ಲ. ಅಂದರೆ ಬೈಯರ್ಸನ್ನು ಇನ್ವೈಟ್ ಮಾಡಿದ್ದಾರೆ. ಓಕೆನಾ? ಬೈಯರ್ಸನ್ನು ಇನ್ವೈಟ್ ಮಾಡಿದ್ದಾರೆ. ಬೈಯರ್ಸನ್ನು ಇನ್ವೈಟ್ ಮಾಡಿರೋದ್ರಿಂದ ಸೆಲ್ಲಿಂಗ್ ಬರ್ತಾ ಇರೋವಂಥದ್ದು. ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ಬರೂ ಸೆಲ್ಲಿಂಗ್ ಕಡೆ ಬರ್ತಾ ಇರೋವಂಥದ್ದು. ನೋಡಿ ಈ ಥರ ಟ್ರೇಡಿಂಗ್ ಆಪರ್ಚುನಿಟಿನ ಹುಡುಕ್ಬೇಕಾಗುತ್ತೆ. ನೋಡಿ ನಾನು ಹೇಳಿದೆ, ಇದ್ರ ಕೆಳಗಡೆ ಬಂತಂದರೆ ಆಲ್ರೆಡಿ ಎಂಟ್ರಿ ಟ್ರಿಗರ್ ಆಗಿದೆ ನಮ್ಮದಂತೂ. ಇವಾಗ ಇನ್ನೂ ಒಂದು ಕ್ಲೂ, ನಮ್ಗೆ ಇದ್ರ ಕೆಳಗಡೆ ಏನಾದ್ರೂ ಪ್ರೈಸ್ ಹೋಯ್ತು ಅಂದರೆ ಇನ್ನೂ ಪವರ್ಫುಲ್ಲಾಗಿ ಕೆಳಗಡೆ ಹೋಗುವಂಥ ಚಾನ್ಸಸ್ಸು ಮಾರ್ಕೆಟಲ್ಲಿ ಯಥೇಚ್ಛವಾಗಿ ಕಂಡು ಬರುತ್ತೆ. ಅದರಿಂದ ಖಂಡಿತ ಸೆಲ್ಲಿಂಗ್ ಕಡೆನೇ ಬರೋವಂಥ ಚಾನ್ಸಸ್ ಇರುತ್ತೆ. ಅಬ್ಸರ್ವ್ ಮಾಡೋಣ. ಸಿಂಪಲ್ ಆಗಿರೋವಂಥ ಕಾನ್ಸೆಪ್ಟು ಅಲ್ವಾ? ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಹೋಗ್ಬಿಟ್ಟು ಚೆಕ್ ಮಾಡಿ. ಸೇಮ್ ಕಾನ್ಸೆಪ್ಟನ್ನು ಟೆಲಿಗ್ರಾಮ್ ಫ್ರೀಯಾಗಿ ಕೊಟ್ಟಿದ್ದೀವಿ ನಾವು. ಬಂಧುಗಳೇ ಗಮನಿಸಿ, ಇಲ್ಲಿ ಮತ್ತೆ ಬೈಯರ್ಸನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ನೋಡಿ ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ಬೈಯರ್ಸನ್ನ ಇನ್ವೈಟ್ ಮಾಡಿದ್ದಾರೆ. ಇಲ್ಲೇ ಬೈಯಿಂಗ್ ಹೋಗೋಕ್ಕಾಗದೇ ಇರೋವಂಥ ಈ ಒಂದು ಬೈಯರ್ಸ್ಗಳ ಆರ್ಡ್ರ್ಗಳು ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಆಗುತ್ತಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಬಂಧುಗಳೇ. ಅದರಿಂದ ಮತ್ತೆ ಬೈಯರ್ಸನ್ನು ಇನ್ವೈಟ್ ಮಾಡಿದ್ದಾರೆ. ಎಗೈನ್ ಮಾರ್ಕೆಟ್ ಏನಾದರೂ ಇದ್ರ ಕೆಳಗಡೆ ಬಂದು ಒನ್ ಮೋರ್ ಟೈಮ್ ಸೆಲ್ಲಿಂಗ್ ಆಗುತ್ತೆ, ಅಗ್ರೆಸಿವ್ ಆಗುತ್ತೆ. ತಾಳ್ಮೆಯಿಂದ ಕಾಯೋಣ, ಅಗ್ರೆಸಿವ್ ಸೆಲ್ಲಿಂಗ್ ಆಗುತ್ತಾ ಇಲ್ವ ಅಂತ. ಆಮೇಲೆ ಇಲ್ಲಿ ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ. ತಾಳ್ಮೆ ಇರಲೇಬೇಕು. ತಾಳ್ಮೆ ಇಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ. ತಾಳ್ಮೆ ತುಂಬ ಮುಖ್ಯ ಆಗುತ್ತೆ. ಓಕೆನಾ? ಒಂದರ್ಥ ಮಾಡ್ಕೊಳ್ಳಿ, ಈ ಒಂದು ಟ್ರೇಡಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ 224 534 1:2 ಅಂತೂ ಬಂದೇ ಬರುತ್ತೆ. 1:2 ಗುಡ್ ಅಲ್ವಾ? ಅಟ್ಲೀಸ್ಟ್ 1:3 ಇತ್ತಂದರೆ ಇನ್ನೂ ಬೆಸ್ಟ್. 1:2 ಗುಡ್. ಸದ್ಯಕ್ಕೆ ಇಲ್ಲಿ ಏನಾಗುತ್ತೆ ಅಂತ ನೋಡಿಕೊಂಡು, ಫಸ್ಟ್ ಟಾರ್ಗೆಟ್ ಇಲ್ಲಿಗೆ, ಇಲ್ಲಿ ಏನಾಗುತ್ತೆ ಅಂತ ನೋಡಿಕೊಂಡು ನೆಕ್ಸ್ಟ್ ಟಾರ್ಗೆಟು ನೋಡಿ ಈ ಪಾಯಿಂಟ್ 89,000 ಲೆವೆಲ್, ರೌಂಡೆಡ್ ನಂಬರ್, ಇಲ್ಲಿಗೆ ಮತ್ತೆ ಎಕ್ಸಾಕ್ಟಾಗಿ ಬರೋವಂಥ ಚಾನ್ಸಸ್ ಇರುತ್ತೆ. ಕಾಯೋಣ. ಮತ್ತು ಬೈಯರ್ಸನ್ನು ಇನ್ವೈಟ್ ಮಾಡಿದ್ದಾರೆ, ಸೆಲ್ಲರ್ಸ್ ಎಗೈನ್ ಅಟ್ಯಾಕ್ ಮಾಡ್ತಾರೆ.
ಪ್ರೈಸು ಫಸ್ಟ್ ಟಾರ್ಗೆಟ್ ಹತ್ರ ಬರ್ತಾ ಇದೆ. ಇನ್ನೇನು ಫಸ್ಟ್ ಟಾರ್ಗೆಟ್ನ ರೀಚ್ ಆಗುತ್ತೆ ನೋಡಿ. ತಾಳ್ಮೆಯಿಂದ ಕಾಯಬೇಕು ಅನ್ನೋದಕ್ಕೆ ಇದೇ ಒಂದು ರೀಸನ್, ಓಕೆನಾ. ತಾಳ್ಮೆ ಏನಕ್ಕೆ ಬೇಕು ಅಂದರೆ ಇದಕ್ಕೇ ಬೇಕಾಗುತ್ತೆ. ಫಸ್ಟ್ ಟಾರ್ಗೆಟ್ ರೀಚ್ ಆದಮೇಲೆ ಇನ್ನೂ ಪ್ರೈಸು ಕೆಳಗಡೆ ಹೋಗುತ್ತೆ ನೋಡಿ. ಬೇಕಾದರೆ ಇನ್ನೂ ಫಸ್ಟ್ ಟಾರ್ಗೆಟ್ ರೀಚ್ ಆಗಿಲ್ಲ, ಇನ್ನೇನು ಬರುತ್ತೆ, ವೆಯ್ಟ್ ಮಾಡಿ, ತಾಳ್ಮೆಯಿಂದ ಕಾಯಬೇಕಾಗುತ್ತೆ ನೋಡಿ. ಫಸ್ಟ್ ಟಾರ್ಗೆಟು ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ, ಇನ್ನೂ ಕೆಳಗಡೆ ಹೋಗುತ್ತೆ ಪ್ರೈಸ್. ಬಂತು ನೋಡಿ. ನಾನಿವಾಗ ಇಲ್ಲಿಗೆ ಬುಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 900 ಪಾಯಿಂಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ಬಂಧುಗಳ. 900 ಪಾಯಿಂಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಸದ್ಯಕ್ಕೆ ಇಲ್ಲಿಗೆ ಟ್ರೇಡ್ನ ಕ್ಲೋಸ್ ಮಾಡಲಾಗಿದೆ. ಅರ್ಥ ಆಗ್ತದೆಯಾ? ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ. ಸಿಂಪಲ್ ಆಗಿರೋವಂಥ ಟ್ರೇಡಿಂಗ್ ಟೆಕ್ನಿಕ್ಕು ನೋಡಿ. ಎಲ್ಲೆಲ್ಲಿ ಸೆಲ್ ಮಾಡಬೇಕು, ಎಲ್ಲೆಲ್ಲಿ ಬೈ ಮಾಡಬೇಕು ಅನ್ನೋದು ಗೊತ್ತಿರಬೇಕಾಗಿರುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆ ಒಂದು ಸಿಗ್ನಲ್ಲು ನಿಮಗೆ ಗೊತ್ತಿಲ್ಲ ಅಂದರೆ ಖಂಡಿತ ತಪ್ಪಾಗುತ್ತೆ. ಟ್ರೇಡಿಂಗಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಏನು ಹೇಳಿ, ಟ್ರೇಡಿಂಗ್ ಟೆಕ್ನಿಕ್. ಆ ಟೆಕ್ನಿಕ್ನ ತಿಳ್ಕೊಂಡು ಮಾಡಿ ಅಂತ ಹೇಳ್ತಾ ಈ ಒಂದು ಅತ್ಯದ್ಭುತವಾದ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೇನೆ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.